ನಾನು ಯಾವಾಗಲೂ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ 50% ಬಂದು US ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ, 50% ಬಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ ಜಿಯೋಗ್ರಫಿಕ್ ಕ್ಲಾಸಿಫಿಕೇಶನ್ ನನಗೆ ಇಂಪಾರ್ಟೆಂಟ್. ಈ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಅಂತೆಲ್ಲ ಹೇಳ್ತಾರಲ್ಲ, ಇದನ್ನು ನಾನು ಮಾಡ್ತೀನಿ. ಇನ್ ಕೇಸ್ ಏನಾದರೂ US ಮಾರ್ಕೆಟ್ ಏನಾದರೂ ಬಿದ್ದರೂ ಕೂಡ ಇಂಡಿಯನ್ ಮಾರ್ಕೆಟ್ ಅಪ್ ಆಗಿ ನನ್ನನ್ನು ಕಾಪಾಡುತ್ತೆ ಅನ್ನೋ ಥರ ನಾನು ಮೈಂಡಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀನಿ. ಆಪಲ್, ಗೂಗಲ್, ಫ್ಲಿಪ್ಕಾರ್ಟ್, ಅಮೆಝಾನ್, ಮೆಟಾ ಈ ಥರ ದೊಡ್ಡ ದೊಡ್ಡ ಕಂಪನೀಸ್ ಪ್ರಾಡಕ್ಟ್ಸ್ನ ನಾವು ಡೇ ಟು ಡೇ ಲೈಫ್ನಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಅಂಥ ಕಂಪನೀಸ್ನ ಸ್ಟಾಕ್ಸ್ನ ಬೈ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಅದು ಲಿಸ್ಟ್ ಆಗಿರಲ್ಲ. ಸೊ ನಾವು ಆಬ್ವಿಯಸ್ಲಿ US ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ಕಂಪನೀಸ್ ಎಲ್ಲ ಲಿಸ್ಟ್ ಆಗಿದ್ದಾವೆ. ಸೊ ಆ ಸ್ಟಾಕ್ಸ್ನ ಬೈ ಮಾಡೋಕ್ಕೆ ಅಂತ ನಾವು ಅನ್ಕೊಂಡ್ರೆ ಇಷ್ಟೊಂದು ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಅದು ಏನೆಲ್ಲ ಆಪ್ಷನ್ಸ್ ಇದೆ, ಯಾವ ಥರ ನಾವು US ಸ್ಟಾಕ್ಸ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾನು ಕೂಡ 1 ಇಯರಿಂದ US ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಮುಗಿಯುವಾಗ ನಿಮಗೊಂದು ಕಂಪ್ಲೀಟ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಯಾವ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ನಮಗಿದ್ದಾವೆ. ಈಗ ಮ್ಯೂಚುವಲ್ ಫಂಡ್ಸ್, ಇಂಡೆಕ್ಸ್ ಫಂಡ್ಸ್ ಎಲ್ಲ US ನಲ್ಲಿ ಕೂಡ ನಮಗಿದೆಯಾ, ಇದೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲಿಗೆ ಯಾವ್ಯಾವ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ US ಮಾರ್ಕೆಟ್ನಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈಗ ಇಂಡಿಯನ್ ಮಾರ್ಕೆಟ್ ಥರನೇ ಸೇಮ್ ಟು ಸೇಮ್ ಇಂಡಿಯನ್ ಮಾರ್ಕೆಟ್ನಲ್ಲಿ ನಮಗೆ ಹೇಗೆ ಇಂಡಿವಿಜುವಲ್ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ಇಂಡೆಕ್ಸ್ ಫಂಡ್ಸ್ ಈ ಥರ ತುಂಬ ಆಪರ್ಚುನಿಟೀಸ್ ಇವೆ, ಅದೇ ಥರ US ನಲ್ಲಿ ಕೂಡ ಇದೇ ಥರ ಆಪರ್ಚುನಿಟೀಸ್ ಇದಾವೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಅಂತ ಕರಿತೀವಲ್ಲ, ಅದೇ ಥರನೇ US ಮಾರ್ಕೆಟ್ನಲ್ಲಿ ಕೂಡ ನ್ಯಾಸ್ಡಾಕ್ 100 ಮತ್ತು S&P 500 ಅಂತ 2 ಟೈಪ್ಸ್ ಆಫ್ ಇಂಡೆಕ್ಸಸ್ ಇದೆ. S&P 500 ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಟಾಪ್ 500 ಕಂಪನೀಸ್ನ ಮರ್ಜ್ ಮಾಡಿ ಒಂದು ಕಡೆ ಇಟ್ಟಿರ್ತಾರೆ, ಅದನ್ನೇ S&P 500 ಅಂತ ಕರೀತಾರೆ. ನ್ಯಾಸ್ಡಾಕ್ 100 ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಟಾಪ್ 100 ಕಂಪನೀಸ್ನ ಇವರು ಲಿಸ್ಟ್ ಮಾಡಿರ್ತಾರೆ, ಅದನ್ನೇ ನ್ಯಾಸ್ಡಾಕ್ 100 ಅಂತ ಕರೀತಾರೆ. ಸೊ ನಾವು ಇದರಲ್ಲಿ ಒಂದು ಇಂಡೆಕ್ಸ್ ಫಂಡ್ಸ್ ಅಂತ ತಗೊಂಡ್ರೆ ನ್ಯಾಸ್ಡಾಕ್ 100 ನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು, S&P 500 ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ನೀವು ತುಂಬಾ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ ಅನ್ನುವಾಗ S&P 500 ಗೆ ಹೋಗೋದು ಒಳ್ಳೇದಾಗಿರುತ್ತೆ. ಯಾಕಂತಂದ್ರೆ ಟಾಪ್ 500 ಕಂಪನೀಸ್ ಇರೋದ್ರಿಂದ ತುಂಬಾ ವೊಲಟಾಲಿಟಿ ಇರಲ್ಲ, ತುಂಬಾ ಫ್ಲಕ್ಚುಯೇಷನ್ಸ್ ಇರಲ್ಲ. ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆದ್ರೂ ಕೂಡ ನಿಮಗೆ ತುಂಬಾ ಮಿನಿಮಲ್ ಆಗಿರುತ್ತೆ. ಅದೇ ನ್ಯಾಸ್ಡಾಕ್ 100 ನ ತಗೊಂಡ್ರೆ ಟಾಪ್ 100 ಕಂಪನೀಸ್ ಆಗಿರೋದ್ರಿಂದ ನಿಮಗೆ ಫ್ಲಕ್ಚುಯೇಷನ್ಸ್ ತುಂಬ ಜಾಸ್ತಿನೇ ಅನ್ಬೋದು, ಮಾರ್ಕೆಟ್ ರಿಯಾಕ್ಷನ್ಸ್ ಕೂಡ ತುಂಬಾನೇ ಇರುತ್ತೆ. ಓಕೆನಾ. ಈ ನ್ಯಾಸ್ಡಾಕ್ 100 ನಲ್ಲಿ ನೀವು ನೋಡಿದ್ರೆ ಅದರಲ್ಲೂ ಕೂಡ ತುಂಬಾ ಇಂಡೆಕ್ಸ್ ಫಂಡ್ಸ್ ಬರ್ತಾ ಹೋಗುತ್ತೆ. ಈ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಹೋಗ್ಬೋದು, ಇದರಲ್ಲಿ ಒಂದು 3 ಟೈಪ್ ಆಫ್ ಇಂಡೆಕ್ಸ್ ಫಂಡ್ಸ್ ನೀವು ನೋಡ್ತಾ ಹೋಗ್ಬೋದು. ಇದೇ ತರ S&P 500 ನಲ್ಲೂ ಕೂಡ ತುಂಬಾ ಟೈಪ್ಸ್ ಆಫ್ ಆಪ್ಷನ್ಸ್ ಬರ್ತಾ ಹೋಗುತ್ತೆ, ತುಂಬಾ ಟೈಪ್ಸ್ ಆಫ್ ಇಂಡೆಕ್ಸ್ ಫಂಡ್ಸ್ ಬರ್ತಾ ಹೋಗುತ್ತೆ. ಮ್ಯೂಚುವಲ್ ಫಂಡ್ಸ್ ಅಂತ ತಗೊಂಡ್ರು ಕೂಡ ತುಂಬಾ ಮ್ಯೂಚುವಲ್ ಫಂಡ್ಸ್ ಬರ್ತಾ ಹೋಗುತ್ತೆ. ನಿಮಗೆ ಟ್ರಸ್ಟ್ ಇದ್ರೆ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ನಾನು ಮ್ಯೂಚುವಲ್ ಫಂಡ್ಸ್ ನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ, ನಾನು ನ್ಯಾಸ್ಡಾಕ್ 100 ಅಂತ ಇದೆಯಲ್ಲ ಅದರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇನೆ. ಅದರಲ್ಲೂ ಕೂಡ QQQ ಸೀರೀಸ್ ಅಂತ ಬರುತ್ತಲ್ಲ, ಅದರಲ್ಲಿ ನಾನು SIP ಮಾಡಿ ಸ್ವಲ್ಪ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ನನಗೆ ಅದು ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತೀನಿ. ನನಗೆ ಏಜ್ ಇರೋದ್ರಿಂದ ನಾನು ಟಾಪ್ 100 ಕಂಪನೀಸ್ ಓಕೆ, ನನಗೆ ಫ್ಲಕ್ಚುಯೇಷನ್ಸ್ ಆದ್ರೂ ಕೂಡ ನನಗೆ ಓಕೆ, ಅದರಿಂದಾಗಿ ನಾನು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಿಮ್ಮ ಒಂದು ಕೇಸ್ಗೆ ಅದು ಡಿಫ್ರೆಂಟ್ ಆಗಿರ್ಬೋದು. ಇದು ಬಂದು ಇಂಡೆಕ್ಸ್ ಫಂಡ್ ಮತ್ತೆ ಮ್ಯೂಚುವಲ್ ಫಂಡ್ ಕತೆ ಆಯಿತು. ಅದನ್ನ ಬಿಟ್ಟು ನೀವು ಇಂಡಿವಿಜುವಲ್ ಸ್ಟಾಕ್ಸ್ ನಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ನೀವು ಎನ್ವಿಡಿಯಾ, ಗೂಗಲ್, ಆಪಲ್ ಈ ತರ, ನೆಟ್ಫ್ಲಿಕ್ಸ್ ಈ ತರ ತುಂಬಾ ಕಂಪನೀಸ್ ಬರ್ತಾ ಹೋಗುತ್ತೆ, ಅದರಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಅದರಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಸಾಕು, ಅಲ್ಲಿ ಬಂದು ಇನ್ವೆಸ್ಟ್ ಅಮೌಂಟ್ ಅಂತ ಇರುತ್ತೆ, ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಇದು ಬಂದು ಕಂಪ್ಲೀಟ್ ಓವರ್ ವ್ಯೂ. ಬಟ್ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ನೀವು ಕೇಳಿದ್ರೆ, ನಾನು ಪರ್ಸನಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಬಂದು IND ಮನಿ ಆ್ಯಪ್ನ. IND ಮನಿ ಆ್ಯಪ್ನವರು ನನಗೆ ಯಾವುದೇ ರೀತಿಯಾಗಿ ದುಡ್ಡು ಕೊಡ್ತಾ ಇಲ್ಲ, ಸ್ಪಾನ್ಸರ್ಶಿಪ್ನ ಕೂಡ ನಾನು ಮಾಡ್ತಾ ಇಲ್ಲ. ನಾನು ಪರ್ಸನಲ್ ಆಗಿ ಯಾವುದನ್ನ ಯೂಸ್ ಮಾಡ್ತಿದ್ದೀನೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ ಇದನ್ನು ಯೂಸ್ ಮಾಡ್ತಿದ್ರು, ಸೊ ಅದನ್ನೇ ನನಗೂ ಕೂಡ ರೆಕಮೆಂಡ್ ಮಾಡಿದ್ರು. ನಾನು ಕೂಡ ಅದೇ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ ಕೇಸ್ ಏನಾದರೂ ನಾನು ಇವತ್ತು US ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಬೇರೆ ಆ್ಯಪ್ನ ಯೂಸ್ ಮಾಡ್ತಿದ್ದೇನೋ ಪ್ರಾಪರ್ ರಿಸರ್ಚ್ನ ಮಾಡಿ. ಬಟ್ 1 ಇಯರ್ ಬ್ಯಾಕ್ ಅನ್ನುವಾಗ ನನಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ ಆ್ಯಪ್ನೇ ನಾನು ಕೂಡ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನಿಮ್ಮ ಬೇಸಿಕ್ ರಿಸರ್ಚ್ನ ಮಾಡಿದ್ರೇನೆ ಸಾಕಾಗುತ್ತೆ, ನೀವು ಕೂಡ ಯಾವುದು ಬೆಸ್ಟ್ ಆ್ಯಪ್ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಾನು ಈ ವಿಡಿಯೋನಲ್ಲಿ ಡೆಮೋ ತೋರಿಸೋದು ಬಂದ್ಬಿಟ್ಟು ಈ IND ಮನಿನಲ್ಲಿ ನಾನು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ. ಈ IND ಮನಿನಲ್ಲಿ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇತ್ತು. ಅಕೌಂಟ್ ಓಪನಿಂಗ್ ಯಾವ ಥರ ವರ್ಕ್ ಆಗ್ತಾ ಹೋಗುತ್ತೆ ಅಂತಂದರೆ, ಇಂಡಿಯಾನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ನಿಮಗಿರುತ್ತೆ, ಯಾವುದೇ ಬ್ಯಾಂಕ್ ಆಗಿರ್ಬೋದು, ಕೋಟಕ್ ಆಗಿರ್ಬೋದು, SBI ಆಗಿರ್ಬೋದು, ಈ ಥರ ಎಷ್ಟೊಂದು ಬ್ಯಾಂಕ್ಸ್ ಇದಾವಲ್ಲ, ಅದರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ್ದು ಬೇಕಾದರೂ ಆಗಿರ್ಬೋದು. ನೀವು ಒಂದು ಫಾರಿನಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಅದನ್ನು ಕಂಪ್ಲೀಟ್ ಆಗಿ IND ಮನಿನವರೇ ನೋಡ್ಕೊತಾರೆ. ನಂದು ಬಂದು ಫೆಡರಲ್ ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಕ್ರಿಯೇಷನ್ ಆಯಿತು. ಈಗ ನಾನೇನಾದ್ರೂ US ನಲ್ಲಿ ಒಂದು ಆಪಲ್ ಕಂಪನಿಯ ಸ್ಟಾಕ್ನ ನಾನು ಬೈ ಮಾಡಬೇಕು ಅಂತ ಅನ್ಕೊಡಿ, ನಾನು ಇವತ್ತೇನಾದರೂ ₹10,000 ನಾನು ಇಲ್ಲಿಂದ ಬಂದು ಫೆಡರಲ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ರೆ, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಫಸ್ಟ್ ಟೈಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಮಿನಿಮಮ್ 7 ಡೇಸ್ ತಗೊಳುತ್ತೆ. ಏನಾದರೂ ನೀವು ಫ್ರೀಕ್ವೆಂಟ್ ಆಗಿ ನೀವು ಹಾಕ್ತಾ ಇದ್ದೀರಾ ಅಂತಂದರೆ ಆಲ್ಮೋಸ್ಟ್ 3 ಡೇಸ್ನಲ್ಲಿ ಇಂಡಿಯಾಯಿಂದ ಬಂದ್ಬಿಟ್ಟು ಫೆಡರಲ್ ಬ್ಯಾಂಕಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿಂದ ವ್ಯಾಲೆಟ್ಗೆ ಆಮೇಲೆ ಟ್ರಾನ್ಸ್ಫರ್ ಆಗುತ್ತೆ, ಆ ವ್ಯಾಲೆಟಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ಬೇಸಿಕಲಿ ಬಂದು ನಮ್ಮ ಬ್ಯಾಂಕಿಂದ ವ್ಯಾಲೆಟಿಗೆ ಹಾಕ್ತೀವಿ, ಆ ವ್ಯಾಲೆಟಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಈ ಅಕೌಂಟ್ ಓಪನಿಂಗ್ ಪ್ರೋಸೆಸ್ನಲ್ಲಿ ಬಂದ್ಬಿಟ್ಟು ನಿಮಗೆ ಪಾನ್ ಕಾರ್ಡ್ ಡೀಟೇಲ್ಸ್ ಮತ್ತೆ ನಿಮಗೆ ವಿಡಿಯೋ ಕಾಲ್ನ ಮಾಡ್ತಾರೆ. ಆ ವಿಡಿಯೋ ಕಾಲ್ನಲ್ಲಿ ಕನೆಕ್ಟ್ ಆಗಿ ನೀವು ನಿಮ್ಮ ಪಾನ್ ಕಾರ್ಡ್ನೆಲ್ಲ ಶೋ ಮಾಡಬೇಕಾಗುತ್ತೆ, ಅಲ್ಲಿ ನಿಮ್ಮ ಸಿಗ್ನೇಚರ್ನ ಕೂಡ ಅವ್ರ ಮುಂದೆನೇ ಹಾಕಬೇಕಾಗುತ್ತೆ. ಓಕೆನಾ. ಅದಾದ್ಮೇಲೆ ಇದರಲ್ಲಿ ಬೇಸಿಕ್ ಡೀಟೇಲ್ಸ್ನ ಇವ್ರು ಕೇಳ್ತಾ ಹೋಗ್ತಾರೆ, ಅವನ್ನೆಲ್ಲ ನೀವು ಕೊಟ್ಟರೆ ಸಾಕಾಗುತ್ತೆ. ನೀವು ಕಂಪ್ಲೀಟ್ ಆಗಿ ಒಂದು IND ಮನಿಯಲ್ಲಿ ಒಂದು
ಅಕೌಂಟ್ನ ಓಪನ್ ಮಾಡ್ಕೋಬೋದು. ನೀವು ಯಾವ ಆ್ಯಪ್ನ ಬೇಕಾದ್ರೂ ಯೂಸ್ ಮಾಡ್ತಾ ಹೋಗ್ಬೋದು, ಅದು ನಿಮ್ಮ ಇಷ್ಟ. ಓಕೆನಾ, ನಾನು ಇದನ್ನು ಯೂಸ್ ಮಾಡ್ತಿರೋದ್ರಿಂದ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಈ ಥರ ಓಪನ್ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಓಕೆನಾ, ನಾನು ಹೇಳ್ದಂಗೆ NASDAQ 100ನಲ್ಲಿ ಬಂದು ಟಾಪ್ 100 ಕಂಪನೀಸ್ನ ಲಿಸ್ಟ್ ಮಾಡಿರ್ತಾರೆ. S&P 500ನಲ್ಲಿ ಬಂದ್ಬಿಟ್ಟು ಟಾಪ್ 500 ಕಂಪನೀಸ್ನ ಲಿಸ್ಟ್ ಮಾಡಿರ್ತಾರೆ. ಯಾವ ಕಂಪನಿಯಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಂತ ಕೂಡ ನೀವು ಡೀಟೇಲ್ಸ್ನ ನೋಡ್ತಾ ಹೋಗ್ಬೋದು. ಸೊ ನಿಮಗೆ ಇಷ್ಟ ಇದ್ದರೆ ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅಲ್ಲೂ ಕೂಡ ಮ್ಯೂಚುವಲ್ ಫಂಡ್ಸ್ ಬರ್ತಾ ಹೋಗುತ್ತೆ, ಅಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಇಂಡಿವಿಜುವಲ್ ಸ್ಟಾಕ್ಸ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, US ಸ್ಟಾಕ್ಸ್ನ ತಗೊಳ್ಳೋಕ್ಕೆ. ಅದರಿಂದಾಗಿ ನಿಮಗೆ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಈ ವಿಡಿಯೋ ಮೇ ಬಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.